ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಎಂದಿನಂತೆ ಈ ದಿನದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ, ಅದರ ಜೊತೆಗೆ ದೇಶದಲ್ಲಿ. ಪ್ರಮುಖವಾಗಿ ರಾಜ್ಯದಲ್ಲಿ ಧರ್ಮಸ್ಥಳ ವಿಚಾರ, ಸೌಜನ್ಯ ಕೇಸ್ಗೆ ಮರುಜೀವ ಬಂದಿರೋದು. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಸಚಿವ ಸ್ಥಾನದಿಂದ ವಜಾಗೊಂಡಂತಹ ಕೆ.ಎನ್. ರಾಜಣ್ಣ ವಿಚಾರ. ಕೆ.ಎನ್. ರಾಜಣ್ಣ ಏನಾದರೂ ಬಿಜೆಪಿಗೆ ಹೋಗ್ತಾರಾ, ಬಿಜೆಪಿ ಸೇರ್ತಾರಾ, ಬಿಜೆಪಿ ಕದ ತಟ್ಟಿದ್ದಾರೆ ಅನ್ನುವಂತಹ ವಿಚಾರ ಒಂದಷ್ಟು ಓಡಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ ಧರ್ಮಸ್ಥಳದ ವಿಚಾರ. ಏನಾದರೂ ಕೊಡುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆ. ಅದೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿರೋದು ಈ ಸೌಜನ್ಯ ಕೇಸ್ ಏನಿದೆ ಸರ್. ಈ ಕೇಸಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದಷ್ಟು ಆರೋಪಿಗಳ ಹೆಸರುಗಳು ಕೇಳಿಬರ್ತಾ ಇದೆ. ಆ ಆರೋಪಿಗಳನ್ನ ಈಗ SIT ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳಿದೆ, ವಿಚಾರಣೆಗೆ ಒಳಪಡಿಸುತ್ತೆ ಅನ್ನುವಂತಹ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ತನಿಖೆ ಆಗಬಹುದು ಅಂತ ಸರ್? ಒಂದು ಸೌಜನ್ಯ ಪ್ರಕರಣ ಏನಿದೆ ಅದಕ್ಕೆ ಮರುಜೀವ ಅಂತ ಮಾಧ್ಯಮಗಳು ಹೇಳ್ತವೆ. ಒಂದು ಆ ಇಶ್ಯೂ ಎಂದೂ ಸತ್ತೇ ಇರಲಿಲ್ಲ. ಆ ಪುಟ್ಟ ಹೆಣ್ಣು ಮಗು ಕಾಮಾಂಧರಿಗೆ ಬಲಿಯಾದ ದಿನದಿಂದ ಆ ಇಶ್ಯೂ ಜೀವಂತವಾಗಿದೆ, ಸೌಜನ್ಯ ಜೀವಂತವಾಗಿದ್ದಾರೆ. ಆದರೆ ತನಿಖೆಗೆ ಸಂಬಂಧಪಟ್ಟ ಹಾಗೆ CBI ತನಿಖೆ ಕೂಡ ಆಯಿತು, ಎಲ್ಲ ತನಿಖೆ ಆಯಿತು. ಆದರೆ ಆ ತನಿಖೆ ತಪ್ಪಿತಸ್ಥರನ್ನು ಪತ್ತೆ ಮಾಡುವುದರಲ್ಲಿ ವಿಫಲ ಆಗಿದೆ. ಯಾಕೆ ವಿಫಲ ಆಯಿತು ಅಂತ ಒಂದು CBI ವರದಿಯಲ್ಲೂ ಕೂಡ ಬಹಳ ಸ್ಪಷ್ಟವಾದ ಕೆಲವು ಅಂಶಗಳಿವೆ ಪೂರ್ಣಿಮಾ. ಅಲ್ಲಿ ಆ ಪೋಸ್ಟ್ ಮಾರ್ಟಮ್ನಿಂದ ಪ್ರಾರಂಭವಾಗಿ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಹೋಯಿತು, ಮುಚ್ಚಿ ಹಾಕಲಾಯಿತು ಅದನ್ನು. ಈಗ ಮರುಜೀವ ಪ್ರಕರಣಕ್ಕೆ ಮರುಜೀವ ಕೊಡ್ತಾರೆ ಅಂದರೆ ಏನು ಮಾಡ್ತಾರೆ ಅನ್ನೋದು ಕುತೂಹಲಕರವಾದ. ಹೌದು. ಆದರೆ ನನಗೆ ಅನುಮಾನ ಇದೆ, ನೀವು ಪ್ರಕರಣಕ್ಕೆ ಮರುಜೀವ ಕೊಡ್ತಾರೆ ಅಂತ ಅಂದರೂ ಕೂಡ ಯಾರ್ಯಾರು ಈ ಆರೋಪ ಮಾಡ್ತಿದ್ದಾರೆ, ಈ ಪ್ರಕರಣದ ಹಿಂದೆ, ಈ ಹತ್ಯೆಯ ಹಿಂದೆ ಇಂಥವ್ರು ಇದ್ದಾರೆ ಅಂತ ಯಾರು ಹೇಳ್ತಾರಲ್ಲ ಅವ್ರನ್ನೇ ಮತ್ತೆ ಎತ್ತಾಕ ಬರ್ತಾರೆ ಅಂತ ಅನುಮಾನ ನನಗೆ ಕಾಣುತ್ತೆ. ಯಾಕಂದರೆ ನಾವು ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಿಲ್ಲ. ಯು ಸಿ ದಟ್ ಇಡಿ ಈ ವಿಚಾರದಲ್ಲಿ ಪ್ರವೇಶ ಮಾಡಿದ್ದು. ಸೊ ಇಡಿ ಮತ್ತು ಈಗ NI ಪ್ರವೇಶ ಮಾಡಬೇಕು ಅನ್ನುವ ವಾದ ಕೂಡ ಇದೆ, ಅದು BJP ಮಾಡ್ತಾ ಇದೆ. ಹಾಗಿದ್ರೆ ಇದ್ರ ಉದ್ದೇಶ ಏನು? ಭಾಳ ಮುಖ್ಯವಾಗಿ ಈಗಲೇ ಇಡೀ ಪ್ರಕರಣ ಏನಿದೆ ಅದರ ಮೂಲ ಉದ್ದೇಶ ಬದಲಾಗೋಗ್ತಿದೆ. ಮೂಲ ಉದ್ದೇಶ ಈಗ ಮೊದಲು ದೂರುದಾರ ದೂರು ಕೊಟ್ಟ ವಿಚಾರ ಏನಿದೆ ಆ ಬಗ್ಗೆ ತನಿಖೆ ನಡೀತಾನೇ ಇಲ್ಲ. ದೂರು ಕೊಟ್ಟವರ ಪ್ರಾಮಾಣಿಕತೆ ಬಗ್ಗೆ, ಅವ್ರು ಏನಾದರೂ ಷಡ್ಯಂತರ ಇದೆ ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ವಿದೇಶಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ ಅನ್ನುವ ಮಾತನ್ನು ಆಡ್ತಾ ಇದ್ದಾರೆ. ಇದು ಅಲ್ಲಲ್ಲ, ಒಂದೇ ವಿಚಾರ ಹೇಳೋದಂದ್ರೆ ಇದು ಬುಲ್ಶಿಟ್ ಅಂತ. ಓಕೆ, ಯಾಕೆ ವಿದೇಶದವರಿಗೆ ಇವ್ರು ಕಟ್ಕೊಂಡು ಏನ್ರಿ ಆಗಬೇಕು? ಎಲ್ಲೋ ಪಾಕಿಸ್ತಾನದ ಈಗೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಪಾಕಿಸ್ತಾನ, ಟರ್ಕಿ, ಚೀನಾದ ಬಗ್ಗೆ ಮಾತನಾಡೋದು ನಿಲ್ಲಿಸ್ತಾರೆ. ಯಾಕಂದರೆ ಚೀನಾ ಈಗ ಬೈ ನಮ್ಮ ಮೋದಿಜಿ ಚೀನಾಕ್ಕೆ ಹೋಗಿ ಬಂದ್ಬಿಟ್ರು, ಇಬ್ಬರು ನಕ್ಬಿಟ್ರು, ಇನ್ನು ಚೀನಾ ಬೈಯಲ್ಲ. ಈಗ ಪಾಕಿಸ್ತಾನ ಮಾತ್ರ ಪಾಕಿಸ್ತಾನದಿಂದ ಅದ್ರ ಜೊತೆಗೆ ಮಾಡ್ತಾ ಇರೋದು ಯಾವುದೋ 2 NGOಗಳಿಗೆ ಇದರಲ್ಲಿ ಏನು ಇನ್ವಾಲ್ವ್ ಆಗಿದೆ, ಅವರಿಗೆ ವಿದೇಶದಿಂದ ಹಣ ಬಂದಿದೆ ಅನ್ನೋದು ಇವ್ರ ವಾದ. ಸೊ ಅದ್ರ ಬಗ್ಗೆ ತನಿಖೆ ನಡೀಬೇಕು ಮತ್ತು ಅದ್ರ ಬಗ್ಗೆ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ. ಯಾಕೆಂದರೆ ಒಂದು ಈ NGOಗಳಿಗೆ ವಿದೇಶದಿಂದ ಏನು ಹಣ ಬರುತ್ತೆ, ಆ ಹಣ ಬರುವುದನ್ನೆಲ್ಲ ಮೋದಿ ಸರ್ಕಾರ ಬಂದಾಗ ನಿಲ್ಲಿಸ್ಬಿಟ್ಟಿದೆ. ಅದು ಈಗ ಯಾವುದೇ NGOಗಳಿಗೂ ಸುಲಭವಾಗಿ ವಿದೇಶದಿಂದ ಹಣ ಬರೋ ಹಾಗಿಲ್ಲ. ಮತ್ತು ವಿದೇಶದಿಂದ ಯಾವುದೇ ಹಣ ಬಂದರೂ ಕೂಡ ಅದು ಕೇಂದ್ರ ಸರ್ಕಾರದ ಗಮನಕ್ಕಿಲ್ಲದೆ ಬರೋಕ್ಕೆ ಸಾಧ್ಯ ಅಲ್ಲ. ದೇ ವಿಲ್ ಹ್ಯಾವ್ ಟು ಕ್ಲಿಯರ್ ಇಟ್. ನೀವು ಅದನ್ನು ಕ್ಲಿಯರ್ ಮಾಡಬೇಕು. ಅದಕ್ಕೆ ಸ್ಪಷ್ಟವಾದ ದಾಖಲೆಗಳಿರ್ತವೆ. ಈಗ ನಾವು ಯೂಟ್ಯೂಬ್ ಪ್ರೋಗ್ರಾಮ್ ಮಾಡ್ತೀವಿ, ಯೂಟ್ಯೂಬ್ ನಮ್ಮ ಚಾನಲ್ಗಳಿಗೆ ದುಡ್ಡು ಬರೋದಿದ್ದರೆ ಬಂದಿದ್ದು ನೇರವಾಗಿ ಬ್ಯಾಂಕ್ ಹೋಗುತ್ತೆ, ಬ್ಯಾಂಕ್ ಕ್ಲಾರಿಫಿಕೇಷನ್ ಕೇಳುತ್ತೆ, ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಕೇಳುತ್ತೆ. ನಿಮ್ಮ ಬ್ಯಾಂಕಿಗೆ ನೀವು ಹೇಳಬೇಕು, ಇಲ್ಲಪ್ಪ ನಾನು ಈ ಪ್ರೋಗ್ರಾಮ್ ಮಾಡಿದ್ದೀನಿ, ದುಡ್ಡಿಂದ ಅದರದ್ದು ಅಂತ. ಆ ರೀತಿ ಸ್ಟ್ರಿಕ್ಟ್ ಆದ ಕಂಡೀಷನ್ಗಳಿವೆ. ಇದಕ್ಕಿದ್ದಾಗ ಹೋಗ್ಬಿಟ್ಟು ಇದು ದೇ ಆರ್ ಟ್ರೈಂಗ್ ಟು ಟಾರ್ಗೆಟ್ ಒಡನಾಡಿ ಅಂತ ನನಗೆ ಅನುಮಾನ ಇದೆ. ಚರ್ಚೆದು ಮೈಸೂರಿನ ಒಡನಾಡಿ ಸಂಸ್ಥೆ ಏನಿದೆ ಅದಕ್ಕೆ ಭಾಳಷ್ಟು ಜನ ವಿರೋಧಿಗಳಿದ್ದಾರೆ.
ಯಾಕಂದರೆ ಒಡನಾಡಿ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. Okay. ಈಗ ಒಡನಾಡಿ ವಿರೋಧಿಗಳೆಲ್ಲ ಸೇರಿಬಿಟ್ಟು ಆ ಒಡನಾಡಿಯ ಸ್ಟ್ಯಾನ್ಲಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು. ಯಾಕಂದರೆ ಸ್ಟ್ಯಾನ್ಲಿ ಅವರು ಹನುಮಂತನೋ ನಾಗಪ್ಪನೋ ನಾರಾಯಣನೋ ಈ ದೊಡ್ಡಪ್ಪನೋ ಅಲ್ಲ, ಈಸ್ ಎ ಸ್ಟ್ಯಾನ್ಲಿ ದಟ್ ಹಿಮ್ಸೆಲ್ಫ್ ಶೋಸ್ ಈಸ್ ದ ಕಾಸ್ಟ್. ಈ ಜಗತ್ತು ಜಾತಿ ಕೋಮಿನಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಸೊ ವಾಟ್ ದೇ ಟ್ರೈಂಗ್ ಟು ಟಾರ್ಗೆಟ್, ಯಾಕೆಂದರೆ ಇದಕ್ಕೆ ಹಿಂದೂ ಮುಸ್ಲಿಂ ತರೋ ಅಂಥದ್ದು, ಯಾಕೆಂದರೆ ಇಡೀ ಹಣ ವಿದೇಶದಿಂದ ಬಂದಿದೆ ಅನ್ನುವುದು ಒಂದು ವಾದ ಮಾಡುವ ಮೂಲಕ ನಮ್ಮ ಹಿಂದೂ ದೇವಸ್ಥಾನವನ್ನು ಕೊಲೆ ಪ್ರಕರಣ ಕಂಡ್ರಿ, ಹತ್ಯೆಯಾದವರ ಪ್ರಕರಣ. ಈ ಹತ್ಯೆಯಾದ ಪ್ರಕರಣವನ್ನು ನೀವು ಹೋಗ್ಬಿಟ್ಟು ಹಿಂದೂ ಧರ್ಮಕ್ಕೇನೂ ಆಗಲ್ಲ, ಮಂಜುನಾಥ ಭಾಳ ಸ್ಪಷ್ಟವಾಗಿ ಮಂಜುನಾಥ ಅಲ್ಲೇ ಇದ್ದಾನೆ, ಅಣ್ಣಪ್ಪ ದೇವರಿದ್ದಾರೆ, ಎಲ್ಲಿ ಹೋಗ್ತಾರೆ ಅವರು, ಅಲ್ಲೇ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರಾ ಇಲ್ವೋ ಅನ್ನೋದೊಂದು ಪ್ರಶ್ನೆ. ಸೊ ಆದ್ದರಿಂದ ಅದಕ್ಕೆ ನಮ್ಮ ಹಿಂದೂ ಧರ್ಮಕ್ಕೂ ಇಲ್ಲಿ ಹತ್ಯೆಯಾಗುತ್ತಿರುವ ಪ್ರಕರಣಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲಿ ಭಾಳ ಸ್ಪಷ್ಟವಾಗಿ ನಿಗೂಢ ಹತ್ಯಾಸರಣೆಯ ಪ್ರಕರಣ ಏನೇಳಿ ನಿಗೂಢ ಹತ್ಯಾಸರಣೆ 85ರಿಂದ ಇದುವರೆಗೆ ಯಾರ್ಯಾರು ಹೆಣ್ಣುಮಕ್ಕಳು ನಿಗೂಢವಾಗಿ ಸಿನ್ನಿಗಿದ್ದಾರೆ ಅದರ ಹಿಂದಿರುವವರು ಯಾರು ಅನ್ನೋದು ಪತ್ತೆ ಆಗಬೇಕಲ್ವಾ. ನಾಳೆ ಇದೇ ಸ್ಥಿತಿ ಕಂಟಿನ್ಯೂ ಆದರೆ ಏನು, ಇದೊಂದು ಆತಂಕ. ಅದ್ರ ಜೊತೆಗೆ ಕಳೆದುಕೊಂಡವರು ಯಾರ್ಯಾರು ಕಳೆದುಕೊಂಡಿದ್ದಾರೆ ಪಾಪ. ಸೌಜನ್ಯ ತಾಯಿ ಅವರು ಯಾರ್ಯಾರು ಏನು ಹೇಳಿದ್ರು ಅನ್ನುವುದನ್ನು ಕೂಡ ವಿಜೇಂದ್ರ ಹೌದಾಗಳು ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ಈಗ ಸೌಜನ್ಯ ತಾಯಿ ವಿರುದ್ಧವೇ ಒಂದಷ್ಟು ಅಪಪ್ರಚಾರಗಳು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅವ್ರ ಮನೆ ನೋಡಿ ಒಂದು ರೀತಿಯಲ್ಲಿ ಮಗಳನ್ನ ಫಂಡಿಂಗ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ. ಯೂಟ್ಯೂಬರ್ ಕೆಲವರು ಈ ಕೆಲಸ ಮಾಡ್ತಿದ್ದಾರೆ. ಯಾರ್ಯಾರು ಈ ಧರ್ಮ ಸಂರಕ್ಷಕರು ಅಂತ ಹಣೆಪಟ್ಟಿಯನ್ನು ಹಚ್ಚಿಕೊಂಡು ಏನು ಓಡಾಡ್ತಾರೆ, ಈ ಧರ್ಮ ಸಂರಕ್ಷಕರಿಗೆ ಮೂಲಭೂತವಾಗಿ ಹಿಂದೂ ಧರ್ಮದ ಅರಿವು ಇಲ್ಲ. ಇಲ್ಲಿ ಯೂಟ್ಯೂಬ್ ಇದು ಮಾಡಿ ಹಿಂದೂ ಧರ್ಮ ಯಾವ್ದು ಪಾಲನೆ ಮಾಡ್ತಾರೆ, ಸಂಜೆ ಆದರೂ ಹೋಗಿ ಕೂತ್ಕೊಂಡು ಗುಂಡಾಕೊಂಡು ಕೂತಿರ್ತಾರೆ ಹೆಣ್ಮಕ್ಳ ಜೊತೆ. ಈ ಬಹುತೇಕ ಯೂಟ್ಯೂಬರ್ಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಧರ್ಮ ಸಂರಕ್ಷಕರಾಗಿದ್ದಾರೆ, ಧರ್ಮಸ್ಥಳ ಹಿಂದುತ್ವ ನಾವು ಉಳಿಸ್ತೀವಿ ಅಂತ ಹೇಳ್ತಿದ್ದಾರೆ, ಸಂಜೆ ಹೋಗ್ಬಿಟ್ಟು ಬಾರ್ಗಳಲ್ಲಿ ಹುಡುಕಿ ಅವ್ರನ್ನ ಬಾರ್ಗಳಲ್ಲಿ ಸಂಜೆ ಕೂತ್ಕೊಂಡು ಏನು ಮಾಡ್ತಿರ್ತಾರೆ, ಯಾರ ಹೆಣ್ಮಕ್ಳ ಜೊತೆ ಕೂತ್ಕೊಂಡು ಮಾಡ್ತಿರ್ತಾರೆ ನೋಡಿ, ಅದು ಹಿಂದೂ ಧರ್ಮನ? ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್. ಅದರ ಜೊತೆಗೆ ಕುಸುಮಾವತಿಗೆ ಈ ದುಡ್ಡು ಬಂದಿರುವುದರಿಂದ ಅವ್ರ ಮನೆ ಹೀಗೆ ಕಟ್ಟಿದ್ದಾರೆ, ಹಾಗೆ ಕಟ್ಟಿದ್ದಾರೆ, ಇದು ಕೂಡ ವಿದೇಶಿ ಫಂಡು. ಆ ಸಮೀರ ಅವನಿಗೆಲ್ಲ ವಿದೇಶಿ ಫಂಡ್ ಬಂತು, ಇನ್ನೊಬ್ಬರಿಗೆ ವಿದೇಶಿ ಫಂಡ್ ಬಂತು. ಅಂದರೆ ಇಡೀ ಪ್ರಕರಣವನ್ನು ರಾಜಕೀಯ ಕಾರಣಕ್ಕಾಗಿ ಪೂರ್ಣಿಮಾ ಡೈವರ್ಟ್ ಮಾಡ್ತಿದ್ದಾರೆ. ಅಂದರೆ ಹತ್ಯೆಯಾದುದನ್ನು ಅದನ್ನು ಮುಚ್ಚಿ ಹಾಕುವುದಕ್ಕಾಗಿ, ಆ ಹತ್ಯೆಯ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಷಡ್ಯಂತ್ರವೇ ಹೊರತು ಇದು ಬೇರೆ ಷಡ್ಯಂತ್ರ ಅಲ್ಲ. ಅದಕ್ಕೆ ಬೇರೆ ಆ್ಯಂಗಲ್ಗಳನ್ನು ಕೊಡ್ತಾ ಹೋಗೋದು ಇದಕ್ಕೆ. ಸೊ ನೋಡಿ, ನಾನು ನೋಡ್ತಾ ಇದ್ದೆ, ಯಾರೋ ಇನ್ನೊಬ್ಬರು ಹೇಳ್ತಾ ಇದ್ದರು ಭಕ್ತರು, ಏನ್ರಿ ಇದು ಇವರೆಲ್ಲ ಮಾತನಾಡ್ತಾರಲ್ಲ, ಮುಸ್ಲಿಮ್ರು ಎಷ್ಟು ಮಾಡ್ತಾರೆ ಗೊತ್ತಾ, ಅವರಲ್ಲಿ ಯಾರ್ಯಾರು ಮುಲ್ಲಾಗಳು ಎಲ್ಲೆಲ್ಲಿ ಅತ್ಯಾಚಾರ ಮಾಡ್ತಾರೆ ಗೊತ್ತೇನ್ರಿ ನಿಮಗೆ, ಕ್ರಿಶ್ಚಿಯನ್ ಪಾದ್ರಿ ಕೇಸರ್ ಇದರಲ್ಲಿ ಏನಾಯ್ತು ರೀ ಕೇರಳದಲ್ಲಿ ಅಲ್ವಾ, ಅವನಲ್ಲಿ ಎಲ್ಲಿ ಹೋದ ಪಾದ್ರಿ. ಎಲ್ಲ ಧಾರ್ಮಿಕ ಮುಖಂಡರುಗಳು ಇಂಥ ಕೆಲಸವನ್ನು ಮಾಡಬಹುದು. ಐ ಡೋಂಟ್ ಡಿನೈ. ಮುಲ್ಲಾಗಳು ಕೂಡ ಅತ್ಯಾಚಾರ ಮಾಡಬಹುದು, ಪಾದ್ರಿಗಳು ಕೂಡ ಅತ್ಯಾಚಾರ ಮಾಡಿದ್ರು. ಮುಲ್ಲಾಗಳು ಮತ್ತು ಪಾದ್ರಿಗಳು ಅತ್ಯಾಚಾರ ಮಾಡ್ತಾರೆ ಅನ್ನುವುದು ನಮ್ಮ ಧರ್ಮಕ್ಷೇತ್ರದಲ್ಲಿ ಏನಾದರೂ ಅತ್ಯಾಚಾರ ನಡೆದರೆ ಅದಕ್ಕೆ ಎಕ್ಸ್ಕ್ಯೂಸ್ ಅಲ್ಲ. ಇಟ್ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪರ್ಟಿಕ್ಯುಲರ್ ಪ್ಲೇಸ್. ಅಲ್ಲಿ ನಡೆದದ್ದು ಕೇಳ್ತೀವಿ. ಅದೇ ಅವ್ರು ಯಾರೋ ಪಾದ್ರಿ ಮಾಡ್ರೆ ಬಡ್ದು ಒಳಗಾಕಿ ಎನ್ಕ್ವೈರಿ ಮಾಡಿ, ಇನ್ಯಾರೋ ಮುಲ್ಲಾ ಮಾಡಿದ್ರೆ ಎತಕ್ಕ ಬನ್ನಿ. ಸೊ ಈ ಧರ್ಮ ಅನ್ನೋದು ವ್ಯಾಪಾರ ಆಗಿದೆ ಕಣ್ರಿ. ಧರ್ಮ ಅನ್ನೋದು ಬಹಳ ದೊಡ್ಡ ವ್ಯಾಪಾರ. ಇದರಷ್ಟು ದೊಡ್ಡ ವ್ಯಾಪಾರ ಯಾವುದೂ ಇಲ್ಲ. ಸಾವಿರಾರು ಕೋಟಿ ವ್ಯಾಪಾರ ಇದು. ಈ ವ್ಯಾಪಾರದಲ್ಲಿ ರಾಜಕೀಯ ಇನ್ವಾಲ್ವ್ ಆಗಿದೆ, ನಂಬಿಕೆ ಇನ್ವಾಲ್ವ್ ಆಗಿದೆ, ಧರ್ಮ ಇನ್ವಾಲ್ವ್ ಆಗಿದೆ. ಇವರೆಲ್ಲ ಒಂದು ಕಡೆ ಧರ್ಮವನ್ನು ಮಾರಾಟ ಮಾಡ್ತಿದ್ದಾರೆ ಅವರು. ಇದನ್ನು ಓಪನ್ ದರ್ ಸೆಲ್ಲಿಂಗ್ ರಿಲಿಜನ್ ತುಂಬ ಇಂಡಿವಿಜುವಲ್. ಅದು ನೀವು ರಿಲಿಜಿಯಸ್ ಆಗ್ಬೋದು, ನಾನು ರಿಲಿಜಿಯಸ್ ಆಗ್ಬೋದು. ನಾನು ರಿಲಿಜಿಯಸ್ ಆದರೆ ಮನೇಲಿ ಕೂತ್ಕೋತೀನಿ, ನನಗೇನು ಮಾಡಬೇಕು, ದೇವ್ರ ಪ್ರಾರ್ಥನೆ ಮಾಡಬೇಕು ಮಾಡ್ತೀನಿ, ದೇವ್ರ ಕೈ ಮುಗಿತೀನಿ, ಅಪ್ಪ ತಂದೆ ನನಗೆ ಹೀಗೆ ಮಾಡು ಅಂತೀನಿ, ದೇವ್ರ ಹತ್ರ ಜಗಳ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಕೇಳ್ತೀನಿ. ದಟ್ ಈಸ್ ದ ಥಿಂಗ್, ದಟ್ ಇಸ್ ರಿಲಿಜನ್. ಹೌ ಟು ಡೂ ಇಟ್ ಅದು ನನ್ನ ಮನೇಲಿ ಕೇಳ್ತೀನಿ, ನಾನು ದೇವ್ರ ಹತ್ರ ಕೇಳ್ತೀನಿ. ದೇವ್ರನ್ನ ತಂದು ಬೀದಿಗೆ ಹಾಕ್ತೀನಿ, ದೇವ್ರನ್ನ ತಂದು ಎಲ್ಲೋ ತರ್ತೀನಿ. ದೇವರ ಹೆಸರಿನಲ್ಲಿ ಅತ್ಯಾಚಾರಗಳು ನಡೀತವೆ, ದೇವರ ಹೆಸರಲ್ಲಿ ಹೆಣಗಳು ಬೀಳ್ತವೆ. ಎಲ್ಲಿ ಹೆಣ ಬಿತ್ತು ಹೇಗೆ ಅಂತ ನೀವು ಕೇಳೋಕೆ ಹೋದರೆ, ನಮ್ಮ ಧರ್ಮ ಅವ್ರು ಮಾಡಲ್ವೇನ್ರಿ, ಅಲ್ಲಿ ಮಾಡ್ತಾರೆ, ಮುಲ್ಲಗಳು ಮಾಡ್ತಾರೆ. ಆಯ್ತಪ್ಪ, ಮಾಡಿದ ಕಾನೂನು ಒಳಗೆ ಹಾಕಬೇಕು. ಆದರೆ ಇದು ಯಾವ ವಿಚಾರ ಚರ್ಚೆ ಆಗ್ತಿದೆ,
ಅದಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿತಸ್ಥರು ಯಾರು ಅನ್ನೋದಷ್ಟೇ ಬೇಕು, ಇನ್ಯಾವುದೂ ಬೇಕಾಗಿಲ್ಲ ನಮಗೆ. ಯಾರು ಇನ್ವಾಲ್ವ್ ಆದ ಅಗತ್ಯ ಇಲ್ಲ. ಇನ್ವಾಲ್ವ್ ಆದವ್ರು ಯಾರು ಇಂಥ ಹೀನ ಕೃತ್ಯಗಳು ನೆನೆಸಿದ್ದಾರೆ ಅವರು ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಅವರು ಜೈಲಿನ ಒಳಗಿರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ದಟ್ ಈಸ್ ದ ಥಿಂಗ್. ರಿಲಿಜನ್ ಇದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸೇರಿಸಲಾಗ್ತಾ ಇದೆ. ಈಗ ಇಡೀ ಪಾಲಿಟಿಕ್ಸ್ ಹೇಗೆ ಅಂತಂದರೆ ನನಗಿರುವ ಅನುಮಾನ ಒಂದು ಈ ಪ್ರಕರಣದಲ್ಲಿ ಈ ಒಂದು ನ್ಯಾಷನಲ್ ಏಜೆನ್ಸಿಗಳ ಇನ್ವಾಲ್ವ್ ಏನಾಗ್ತವೆ, ಇದು 2014 ನಂತರ ಎಲ್ಲ ಬಹುತೇಕ ನ್ಯಾಷನಲ್ ಏಜೆನ್ಸಿಗಳು ರಾಜಕೀಯ ಕಾರಣಕ್ಕಾಗಿ ಅವು ಬಳಕೆಯಾಗಿದೆ. ಯಾರೋ ಒಬ್ಬರು ಆಗಲ್ವಾ, ಎಸ್ ಇಡಿ ರೈಡ್ ಮಾಡೋದು ಇನ್ನೊಂದು ಮಾಡೋದು, ವರದಿಗಳನ್ನ ಹ್ಯಾಕ್ ತರಿಸ್ಕೊತಿದ್ದಾರೆ. ಅದ್ರ ನಿಮಗೆ ಇನ್ನೊಂದು ಕುತೂಹಲಕರವಾದ ಅಂಶ ಹೇಳ್ತೀನಿ. ಟೋಟಲ್ಲು ಇಡಿ ರೈಡ್ಗಳು ಏನಿದೆ ಪೂರ್ಣಿಮಾ, ಅದರಲ್ಲಿ ಸಕ್ಸಸ್ ರೇಟ್ ಎಷ್ಟು ಗೊತ್ತಾ ನಿಮಗೆ? 2%. ಓಕೆ. ಅಂದರೆ ಅವರ ಏನು ಪ್ರಕರಣಗಳ ದಾಖಲೆ ಮಾಡ್ತಾರೆ 100ರಲ್ಲಿ 1 ಅಥವಾ 2 ಪ್ರಕರಣ ಮಾತ್ರ ಸಕ್ಸಸ್ಸು. ಸೊ 98ರಿಂದ 99 ಪ್ರಕರಣ ಸುಳ್ಳುಗಳು ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅವ್ರ ಯೋಗ್ಯತೆಗೆ. ದಟ್ ಸೀಸ್ ಶೋಸ್ ದಟ್ ಯೂಸಿಂಗ್ ಇಟ್ ಈಸ್ ಆಸ್ ಎ ಪೊಲಿಟಿಕಲ್ ವೆಫನ್. ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಲಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಹಾಗಿದ್ರೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಯಾಕೆ ಬಳಸ್ತಾರೆ? ಭಾಳ ಸರಳವಾದ ಕಾರಣ. ಯಾಕೆ ಅಂತ ಅಂದರೆ ಈಗ ಯಾರು ಆರೋಪಿತರಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಒಂದು ಅಲ್ವಾ, ಆರೋಪಿತ ಕುಟುಂಬ ಅವರಲ್ಲ. ಅದೇನ ಅವರು ಅಂದರೆ ಒಂದು ಅವು ಯಾರು ಆರೋಪಿತರಿದ್ದಾರೆ ಅವ್ರನ್ನ ರಕ್ಷಿಸುವಂಥ ಕೆಲಸ ಮಾಡಬೇಕು. ಆ ರಕ್ಷಣೆ ಕೆಲಸ ಒಂದು ಕಡೆ ನಡಿಬೇಕು. ಹಾಗೇನೆ ಅದಕ್ಕೆ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಅದರ ಜೊತೆ ರಿಲಿಜನ್ನನ್ನು, ಹಿಂದುತ್ವ, ನಮ್ಮ ಹಿಂದೂ ಕ್ಷೇತ್ರಗಳು ಹಿಂದೂ ಇದು ಅನ್ನುವುದನ್ನು ಬಳಸೋದು. ಇದ್ರ ಎರಡರ ಉದ್ದೇಶ ಲಾಭವೇ, ಇದರ ಉದ್ದೇಶ ರಾಜಕಾರಣನೇ. ಸೊ ಅದರಿಂದ ಯಾರ್ಯಾರು ದೂರು ಕೊಡ್ತಾರೆ ಅವ್ರನ್ನೇ ಬಡ್ದು ಹಾಕ್ಬಿಟ್ರೆ ಇನ್ನು 100 ವರ್ಷ ಕನಿಷ್ಠ ಯಾರು ಮಾತನಾಡಲ್ಲ. ಈ ಕ್ಷೇತ್ರದಲ್ಲಿ ಹಿಂಗೆ ನಡೀತೆ ಅಂತ ಯಾವ ಹೇಳ್ತಾನೆ ಅವನನ್ನು ಬೇರೆ ಬೇರೆ ರೀತಿ ಟಾರ್ಗೆಟ್ ಮಾಡ್ತಾ ಹೋಗೋದು. ಒಂದು ಹಂತ ಹೋದ ತಕ್ಷಣ ಅವರೆಲ್ಲರೂ ನಿಸ್ಸಹಾಯಕರಾಗಿ ಕೈ ಚೆಲ್ಬಿಡ್ತಾರೆ. ಮನುಷ್ಯ ಅಷ್ಟೇನೆ. ಅದಾದಮೇಲೆ ಇನ್ಯಾರು ದೂರು ಕೊಡೋಕೆ ಬರಲ್ಲ. ಇನ್ನು ಯಾರು ಈ ಪ್ರಕರಣವನ್ನು ಯಾರು ಇಂಥ ಪ್ರಕರಣ ನಡೆದರೂ ಕೂಡ ಮಾತಾಡೋಕೆ ಹೋಗಲ್ಲ. ಯಾಕಪ್ಪ ನಮ್ಗೆ ಯಾಕೆ ಜೀವನ ಅಯ್ಯೋ ಹಾಳಾಗೋಗಲಿ ಅಂತ. ಅದರಿಂದ ಇದರ ಉದ್ದೇಶ ರಾಜಕೀಯನೇ. ಅದರ ಜೊತೆಗೆ ನೀವೇನು ಮೊದಲು ಪ್ರಸ್ತಾಪ ಮಾಡಿದ್ರಿ ಪೂರ್ಣಿಮಾ, ಇದಕ್ಕೆ ಮರುಜೀವ ಅನ್ನೋದು ಇದೆಯಲ್ಲ, ಇದು ಯಾವ ರೀತಿಯ ಮರುಜೀವೋ ಇದರಿಂದ ಏನಾಗುತ್ತೋ ನನಗೆ ಅನುಮಾನಗಳಿವೆ. ಸರ್ ನೀವು ಹೇಳ್ತಾ ಇರೋದು ಈಗ SIT ಈಗ ಆರೋಪಿತರು ಅಂತ ಏನು 3 ಜನ ಕರೆಸ್ಕೊಂಡಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಿದ್ರು ಕೂಡ ಅಂದರೆ ಈ ಮತ್ತೆ ನ್ಯಾಯ ಸಿಗೋದು ಡೌಟ್ ಆ ಆ್ಯಂಗಲಲ್ಲಿ ಹೇಳ್ತಾ ಇದ್ರೆ ಹೇಗೆ? ನನ್ನ ವಾದ ಏನು ಗೊತ್ತಾ, ನೀವು ದೂರುದಾರರ ವಿಚಾರಣೆ ನನ್ನ ಆಕ್ಷೇಪ ಇಲ್ಲ. ಓಕೆ, ನೀವು ತಿಮ್ರೆಡ್ಡಿ ಅವ್ರನ್ನ ತಗೊಂಡೋಗಿ ಮಟ್ಟಣ್ಣವ್ರನ್ನು ವಿಚಾರಣೆ ಮಾಡಿ, ಮುಸುಕುದಾರಿಯನ್ನು ವಿಚಾರ ಮಾಡಿ, ಆ ವ್ಯಕ್ತಿಗಳು ಏನು ಮಾಡೋದು ಒಂದು ಪಾರ್ಟ್. ಇನ್ನೊಂದು ಪಾರ್ಟು ಅವ್ರು ಯಾರನ್ನ ದೂರಿದ್ದಾರೆ, ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆ ಆರೋಪ ಅವ್ರು ಯಾರ ಮೇಲೆ ಅವ್ರು ಯಾಕೆ ವಿಚಾರಣೆ ಮಾಡಲ್ಲ? ಅವರನ್ನೇ ಮಾಡೋದಕ್ಕೆ ಈಗ SIT ಹೊರಟಿರೋದು. ಯಾರನ್ನ ಮಾಡ್ತಿದ್ದಾರೆ ಈಗ? ಯಾರು ಮಾಡ್ತಿದ್ದಾರೆ? ಆ 3 ಜನ ಆರೋಪಿಗಳು. ಐ ಆಮ್ ನಾಟ್ ಟೆಲಿಂಗ್ ದ್ಯಾಟ್. ಈ 3 ಜನ ಯಾರ್ದೋ ವ್ಯಕ್ತಿಗಳ ಹೆಸರು ಹೇಳಿದ್ದಾರೆ. ಇಲ್ಲಿ ಹೆಣ ಹೂಳೋದಕ್ಕೆ ನನಗೆ ಇಂಥವ್ರು ಹೇಳಿದ್ರು ಅಂತ ಒಂದು ಮಾತು ಹೇಳ್ತಾನೆ ಅಲ್ವಾ ಅವ್ರ ಸ್ಟೇಟ್ಮೆಂಟ್ನಲ್ಲಿ. ಕೆಲವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದೊಂದು ಹೆಣ್ಣು ಮಗಳು ನಾನು ಇಂಥವ್ರು ನೋಡಿದ್ದೇನೆ ಅಂತಾಳೆ, ಇಂಥವ್ರು ಮೋಟ್ರ್ ಬೈಕ್ ಮೇಲೆ ಬಂದೆ ಅಂತ ಹೇಳ್ತಾರೆ. ಯಾವನು ಮೋಟ್ರ್ ಬೈಕ್ ಬಂದಿದ್ದ ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡೋಕ್ಕಾಗಲ್ವ? ಅದರಂತೆ ಯಾರು ಅವರ ಮೊದಲ ಸ್ಟೇಟ್ಮೆಂಟ್ ಏನಿದೆ, ಯಾರು ಆ ಮುಸುಕುದಾರಿ ಮೊದಲ ಸ್ಟೇಟ್ಮೆಂಟು, ಈ ಹೆಣಗಳು ಸಿಕ್ತೋ ಇಲ್ಲ ಅನ್ನೋದು ಒಂದು ಪಾರ್ಟು. ಅವ್ರ ಸ್ಟೇಟ್ಮೆಂಟ್ ಸತ್ಯವೋ ಸುಳ್ಳು ಅನ್ನೋದು ಕೇವಲ ಅಸ್ಥಿಪಂಜರವನ್ನು ಅಗೆಯುವ ಮೂಲಕ ಅಲ್ಲ. ಅವ್ರು ಹೇಳಿದ್ದಾರೆ ನನಗೆ ಅಲ್ಲಿ ಏನು ಇಡೀ ಆ ಪ್ರದೇಶದ ಇನ್ಫಾರ್ಮೇಷನ್ ವಿಭಾಗ ಅಂತಿದೆ ದೇವಸ್ಥಾನದಲ್ಲಿ, ಆ ಇನ್ಫಾರ್ಮೇಷನ್ ವಿಭಾಗದವರ ಸೂಚನೆಯ ಮೇರೆಗೆ ನಾನು ಇಲ್ಲಿ ಹೆಣಗಳನ್ನು ಊತಿದ್ದೇನೆ. ದಟ್ ಈಸ್ ವಾಟ್ ಈಸ್ ಸ್ಟೇಟ್ಮೆಂಟ್. ವಾಟ್ ಐ ವಾಂಟ್ ಟು ನೋ, ಅವನಿಗೆ ಆರೋಪ ಮಾಡಿದ ಮೇಲೆ ಆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅವ್ರು ಎತ್ತಾಕೊಂಡು ಹೌದೇನಪ್ಪ ಅಣ್ಣಯ್ಯ ಹೆಣಗಳು ಹೂದಿದ್ದು ಹೌದಂತವ್ರು ಕೇಳಬೇಕಲ್ವ? ಆ ಕೇಳಿದ ಮಾಹಿತಿ ಇಲ್ಲ. ವೆದರ್ SIT ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಿದೆಯೋ ಅದನ್ನ ಹೇಳ್ತಾ ಇಲ್ವೋ, ನಮ್ಮ ಮಾಧ್ಯಮಗಳು ಮುಚ್ಚಿಟ್ಟುವೋ ಗೊತ್ತಿಲ್ಲ ನನಗೆ. ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್, ಇಡೀ ಒಂದು ಪ್ರಕರಣವನ್ನು ತನಿಖೆ ಮಾಡುವಾಗ ಒಂದು ದೂರಿನ ತನಿಖೆ ಏನು ನಡೀತೆ ಅದು ನಡಿಬೇಕು, ದೂರುದಾರರ ತನಿಖೆನೂ ನಡಿಬೇಕು. ದೂರುದಾರರು ಸುಳ್ಳು ಹೇಳಿದ್ರೋ ಇಲ್ವೋ ತನಿಖೆ ಅದು ಒಂದು ಪಾರ್ಟು. ಆದರೆ ದೂರಿನ ಬಗ್ಗೆ, ಆ ವಿಚಾರದ ಬಗ್ಗೆ ಹೇಳಿ ನೀವು ದೂರುದಾರ ಯೋಗ್ಯ ಅಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಯು ಆರ್ ಟ್ರೈಂಗ್. ಬಟ್ ವಾಟ್ ಈ ಸೆಡ್, ವಾಟ್ ಈ ಎಲೆಜ್ಡ್, ಅದೇನಾಯಿತು ಈಗ? ಅದೇ ಸರ್, ಈಗ 3 ಜನ, ಈ ಮಲ್ಲಿಕ್ ಜೈನು, ಉದಯ್ ಜೈನು, ಅದರ ಜೊತೆಗೆ ಧೀರಜ್
ಈ ಮೂರೂ ಜನರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಸಾಧ್ಯತೆ ಹೇಳಿ ಅದು ಯಾರ್ಯಾರು ಬಿಡೋದು ನನಗೆ ಎಲ್ಲ ಯಾಕೆ ಮಾಡಿಲ್ಲ ಇಷ್ಟು ದಿವಸ ವೈ ಸಾಧ್ಯತೆ ಇದೆ ಅಂತ ಹೇಳ್ಕೊತ ಹೋಗೋದು. ಐ ಡೋಂಟ್ ಇಷ್ಟು ದಿನ ಆಗಿದೆ. ನೀವು SIT ನೀವು ತನಿಖೆ ಮಾಡಬೇಕಾದ್ರೆ ಮೊದಲು ನೀವು ಒಂದು ಕಡೆ ಪಾರ್ಥಿವ ಶರೀರ ಅದು ಇದು ಹುಡುಕ್ತಾ ಹೋದ್ರಿ. ಸೆಕೆಂಡ್ ಥಿಂಗ್ ಅಲ್ಲಿ ಯಾರ ಮೇಲೆ ಈಗ ನೀವೇನು 3 ಹೆಸರು ಹೇಳಿದಿರಿ ಅವ್ರು ಎತ್ತಾಕೊಂಡು ತನಿಖೆ ಮಾಡೋಕ್ಕೆ ಯಾವ ತಡೆ ಯಾಕೆ ಅವ್ರನ್ನ ಮಾತಾಡ್ಸಿಲ್ಲ ನೀವು? ಅದ್ರ ಜೊತೆಗೆ ಇದು ಇಡೀ ಹಾಗಾಗಿದ್ದರೆ ನೀವು ಅಲ್ಲಿ ಯಾರ್ಯಾರ ಹತ್ರ ಇದು ಮಾಡಿದ್ದೀರಿ? ಅಲ್ಲಿ ಸ್ವಾಗತಕಾರರು ಇನ್ನೊಬ್ಬರು ಮತ್ತೊಬ್ಬರು ಇಂಥಲ್ಲಿ ನಡೆದಿದೆ ಅಲ್ಲಿ ಇದ್ದಾರಲ್ವ, 85ರಿಂದ ಇದ್ದವ್ರು ಇದ್ದಾರಲ್ವ, ಅವ್ರ ಕರೆದ ಎನ್ಕ್ವೈರಿ ಮಾಡಿದ್ದು ಯಾಕೆ ಸುದ್ದಿ ಇಲ್ಲ? ಅವ್ರ ಕರೆದು ಯಾಕೆ ಮಾತಾಡ್ತಿಲ್ಲ ಅಲ್ಲಿ? ನೀವು ವೀರೇಂದ್ರ ಹೆಗಡೆ ಅವ್ರು ಕೇಳಬೇಕು ಅಂತ ಹೇಳಲ್ಲ. ದೊಡ್ಡವರು ದೇವ್ರನ್ನೆಲ್ಲ ಕೇಳೋಕೆ ಹೋಗ್ಬಾರ್ದು. ಮಾನವ್ರನ್ನೆಲ್ಲ ಮಾತಾಡ್ತಾರೆ. ಮನುಷ್ಯರು ನಾವೆಲ್ಲ ಸಣ್ಣ ಪುಟ್ಟ ಮನುಷ್ಯರು. ನಾವು ಹೆಂಗಂದ್ರೆ ದೇವಮಾನವರಲ್ಲ. ಊಟ ತಿಂಡಿ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ಮನುಷ್ಯ ಅವರಲ್ಲಿ ಅತೀತರಾದವರು ಬಿಟ್ಬಿಡಿ, ಅವ್ರನ್ನ ದೊಡ್ಡವ್ರನ್ನ ಬಿಟ್ಟುಬಿಡಿ. ಆದರೆ ಆ ದೊಡ್ಡವರ ನೆರಳಿನಲ್ಲಿದ್ದಾರಲ್ಲ, ಆ ನೆರಳಿನಲ್ಲಿದ್ದಂಥ ಜನ ಇಂಥ ಇನ್ನೇನು ಕೇಳ್ತಾ ಇಲ್ಲ ನಾನು. ಫಾರ್ ಎಕ್ಸಾಂಪಲ್ ಯು ಟೇಕ್, ನೀವು 85ರ ನಂತರ ವೇದವಲ್ಲಿ ಆಯಿತು, ಎಷ್ಟು ಜನರದ್ದಾಯಿತು, ಆ ಎಲ್ಲ ಪ್ರಕರಣಗಳು ಮುಚ್ಚೋದು ಯಾರು ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗಲೂ ಎನ್ಕ್ವೈರಿ ಮಾಡಬೇಕಲ್ವ? ಹ್ಯಾಂಗೆ ಮುಚ್ಚಾ ಹೋಯ್ತು? 10 ಹಣಗಳು ಹ್ಯಾಂಗೆ ಉರುಳಿದ್ವು? SIT ಇಡೀ SITಯನ್ನು ರಚಿಸುವ ಸಂದರ್ಭದಲ್ಲಿ ಸರ್ಕಾರ ಹೊರಡಿಸಿದ ಆದೇಶ ಏನಿದೆ ಆ ಆದೇಶದ ಪ್ರಕಾರ ತನಿಖೆ ನಡೆಸಬೇಕಲ್ವಾ? ಅದು ಕೇವಲ ಹೆಣ ಎತ್ತಿ ಅಂತ ಹೇಳಿದ್ಯಾ? ಪಾರ್ಥಿವ ಶರೀರ ಸಿಕ್ಕಿಲ್ಲ, ಹಂಗಿದ್ರೆ ಕ್ಲೋಸ್ ಮಾಡಿ. ಯಾರು ದೂರುದಾರರಿದ್ದಾರೆ ಅವ್ರನ್ನ ಮೇಲೆ SITನೂ ದೂರುದಾರನ ಅಟ್ಯಾಕ್ ಮಾಡೋದು, ಈ ಕಡೆ ED ಬಂದುಬಿಟ್ಟು ದುಡ್ಡು ಎಲ್ಲಿ ಬಂದಿದೆ ಅಂತ ಮಾಡೋದು. ಏನು ಉದ್ದೇಶ ಇದ್ರದ್ದು? ಇದು ನ್ಯಾಯಯುತವಾಗಿ ತನಿಖೆ ನಡೆಸುವ ವಿಧಾನ ಅಲ್ಲ ಅನ್ನೋದು ನನ್ನ ಭಾಳ ಪ್ರಾಮಾಣಿಕವಾದ ನಂಬಿಕೆ. ಅಂದರೆ ಈಗ NIಗೆ ವಹಿಸಬೇಕು ಅನ್ನುವಂಥ ಒಂದಷ್ಟು ಆಗ್ರಹಗಳು, ಬಟ್ ಸ್ಪಷ್ಟವಾಗಿ ಗೃಹ ಸಚಿವರು ಕೂಡ ನಿನ್ನೆ ಹೇಳಿದ್ರು NIಗೆ ಕೊಡೋ ಅಗತ್ಯತೆ ಇಲ್ಲ, NIಗೆ ವಹಿಸಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪೂರ್ಣಿಮಾ, ಒಂದು ಗೃಹ ಸಚಿವರು ಅವರೆಲ್ಲ ಏನು ಹೇಳ್ತಾರೆ ಅದನ್ನು ನನ್ನ ರಾಜಕಾರಣಿಗಳ ಹೇಳಿಕೆಯನ್ನು ನಾನು ಮೇಲ್ನೋಟಕ್ಕೆ ನಂಬದಿರುವ ಸ್ಥಿತಿಗೆ ಬಂದು ತಲುಪಿದ್ದೇನೆ. ಐ ಡೋಂಟ್ ಬಿಲೀವ್ ದೀಸ್ ಪೀಪಲ್. ನನಗೆ ಇಡೀ ಈ ರಾಜ್ಯ ಸರ್ಕಾರದ ಮೇಲಾಗಲಿ ಕೇಂದ್ರ ಸರ್ಕಾರದ ಮೇಲಾದರೆ ನನಗೆ ನಂಬಿಕೆ ಇಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಲ್ಲಿರುವಂಥ ರಾಜಕಾರಣಿಗಳು ಪ್ರಬಲರ ಎದುರು ಸಂಪೂರ್ಣವಾಗಿ ಶರಣಾಗತರಾದಂತೆ ನನಗೆ ಅನಿಸ್ತಾ ಇದೆ. ಸೊ ಅವ್ರಿಗೆ ಸತ್ಯ ಬೇಕು ಅಂತ ಅನಿಸ್ತಾ ಇಲ್ಲ. ರಕ್ಷಣೆ ಮಾಡುವುದು ಹೇಗೆ, ಯಾರನ್ನು ಹೇಗೆ, ಪ್ರಬಲರನ್ನ ದೊಡ್ಡವ್ರನ್ನ ಹೇಗೆ ರಕ್ಷಣೆ ಮಾಡಬೇಕು. ಸೊ ಅವರಿಗೆ ಸೌಜನ್ಯ ಪ್ರಕರಣ ಆಗಲಿ, ನಾನು ಹೇಳಿದ ಉಳಿದ ಪ್ರಕರಣಗಳಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನುವಂತಹ ಒಂದು ಕನಿಷ್ಠ ಕಾಳಜಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಇದ್ದಂತೆ ಕಾಣ್ತಾರೆ. ಇಟ್ ಹ್ಯಾಸ್ ಬಿಕಮ್ ಎ ಪೊಲಿಟಿಕಲ್ ವೆಪನ್ ಅಂತ. ಈಗ ಇದನ್ನು ಹೇಗೆ ಈ ಪ್ರಕರಣದಲ್ಲಿ ರಾಜಕೀಯ ಲಾಭ ಪಡೆಯೋದು ಹೇಗೆ? ದಟ್ ಈಸ್ ದ ಓನ್ಲಿ ಥಿಂಗ್. ಅದರಿಂದ ಬರ್ಬೋದು. ಈಗ ಸೆಂಟ್ರಲ್ ಏಜೆನ್ಸಿ ಎಲ್ಲ ಇನ್ವಾಲ್ವ್ ಆಗ್ಬೋದು, ಮಾಡ್ಬೋದು. ಆದರೆ ಸತ್ಯದ ಸಮಾಧಿಯೇ, ಸತ್ಯ ಹೊರಗಡೆ ಬರೋದು. ಖಂಡಿತ ನೋಡೋಣ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿಚಾರ. SIT ಯಾವ ರೀತಿ ತನಿಖೆಯನ್ನು ಕೊನೆ ಹಂತಕ್ಕೆ ತಗೊಂಡೋಗುತ್ತಾ, ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಗ್ರಹ. ಈ ವಿಚಾರದಲ್ಲಿ ಇದನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಬೇಡ ಅನ್ನೋದು ನಮ್ಮ ಒಪಿನಿಯನ್ ಕೂಡ. ಬಟ್ ನಾವು ಕೂತ್ಕೊಂಡು ಅದೇ ಚರ್ಚೆ ಮಾಡ್ತಿರ್ತೀವಿ. ನಾನು ನಿಮ್ಗೆ ಹೇಳ್ತೀನಿ, ಈ ತೀರ್ಪು ಬಂದಮೇಲೆ ನಾನು ನೀವು ಇದೇ ಕೂತ್ಕೊಂಡ್ಬಿಟ್ಟು ಅಯ್ಯೋ ಕಣ್ರಿ ಏನಿಲ್ಲ ಕಣ್ರಿ, ಅವನಿಗೆಲ್ಲಿಂದ ದುಡ್ಡು ಬಂತಂತೆ ಕಣ್ರಿ, ಇವನಿಗೆ ದುಡ್ಡು ಬಂತಂತೆ ಕಣ್ತಿ, ಆ ಸಾವಿನ ಪ್ರಕರಣ ಏನಿದೆ ಮುಚ್ಚೆ ಹೋಗುತ್ತೆ ಅನಿಸ್ತಾ ಇದೆ. ಖಂಡಿತ. ಖಂಡಿತ.